ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ SCP ಸಿಲೆಬಸ್ನಲ್ಲಿ ಬರುವಂತಹ ಇಂಗ್ಲಿಷ್ ವಿಷಯದಲ್ಲಿ ಬರುವಂತಹ ಒಂದು 5ನೇ ಪದ್ಯ, ಕೊನೆ ಪದ್ಯ ಓಡ್ ಆನ್ ಎ ಗ್ರೇಷಿಯಸ್ ಅರ್ನ್. ಸೊ ಇದರ ಮೇಲೆ ಕೇಳುವಂತಹ 10 ಅಂಕದ ಪ್ರಶ್ನೆಗೆ ಯಾವುದೇ ಪ್ರಶ್ನೆ ಕೇಳಿ ಅದಕ್ಕೆ ಬರೆಯಬೇಕಾದ ಉತ್ತರವನ್ನು ನಾವು ಇಲ್ಲಿ ಚರ್ಚಿಸೋಣ. ಸೊ ಅರ್ನ್ ಅಂದ್ರೆ ಇಲ್ಲಿ ಕಳಸ. ಸೊ ಕಳಸದ ಮೇಲೆ ತೆಗೆದಿರುವಂತಹ ಚಿತ್ರವನ್ನ ಇಲ್ಲಿ ಕವಿ ವರ್ಣಿಸ್ತಾ ಇದ್ದಾನೆ. ಸೊ ಅದರ ಬಗ್ಗೆ ನೀವು ಯಾವ ರೀತಿ ಉತ್ತರವನ್ನ ಬರೀಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಕೆಲವೊಂದಿಷ್ಟು ಎಕ್ಸಾಂಪಲ್ ಕ್ವಶನ್ಸ್ ನ ಕೊಟ್ಟಿದ್ದೀನಿ, ಸೊ ಅವುಗಳನ್ನ ನೋಡ್ಕೊಳ್ಳಿ. ಮೊದಲಿಗೆ ಯಾವಾಗ್ಲೂ ಪದ್ಯದ ಕವಿಯ ಪರಿಚಯವನ್ನು ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾನು 3 ಪಾಯಿಂಟ್ ತಗೊಂಡಿದ್ದೇನೆ ಕವಿ ಬಗ್ಗೆ. ದ ಪೋಯಮ್ ಓಡ್ ಆನ್ ಎ ಗ್ರೇಷಿಯಸ್ ಅರ್ನ್ ವಾಸ್ ರಿಟನ್ ಬೈ ಜಾನ್ ಕೀಟ್ಸ್. ಸೊ ಈ ಪದ್ಯವನ್ನ ಬರೆದವರು ಜಾನ್ ಕೀಟ್ಸ್. He was an English romantic poet known for his vivid imaginary and lyrical beauty. ಇವನೊಬ್ಬ ಇಂಗ್ಲಿಷ್ ರೊಮ್ಯಾಂಟಿಕ್ ಬರಹಗಾರ. ಈತನ ಬರವಣಿಗೆಗಳು ಇಮ್ಯಾಜಿನರಿ ಕಲ್ಪನೆ ಆಧಾರದ ಮೇಲಿವೆ. His famous works are On First Looking Into, Campion's Homer, Andimson, To a Nightingale, Lamia Isabella. ಸೊ ಇವು ಅವರ ಪ್ರಮುಖ ಕೃತಿಗಳು. ಈ 3 ಪಾಯಿಂಟ್ ನೀವು ಕವಿ ಪರಿಚಯದಲ್ಲಿ ಬರೀಬೇಕಾಗತ್ತೆ. ಇನ್ನು ಮೊದಲಿಗೆ ಸ್ಮಾಲ್ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಮಾಡಬೇಕು. ಚಿತ್ರದಲ್ಲಿ ತೋರಿಸಿರುವಂತೆ ಕಳಸ ಅಂದ್ರೆ ಈ ರೀತಿಯಾದ ಕಳಸ. ಇದರ ಮೇಲೆ ತೆಗೆಯಲಾದಂತಹ ಚಿತ್ರಗಳ ಬಗ್ಗೆ ಇಲ್ಲಿ ಕವಿ ಅದನ್ನು ನೋಡಿ ವರ್ಣಿಸಿದ್ದಾನೆ. ಓಡ್ ಆನ್ ಎ ಗ್ರೇಷಿಯಸ್ ಅರ್ನ್ ಈಸ್ ಎ ಪೋಯಮ್ ದಟ್ ಎಕ್ಸ್ಪ್ಲೋರ್ಸ್ ದ ಥೀಮ್ ಆಫ್ ಆರ್ಟ್, ಬ್ಯೂಟಿ, ಟ್ರೂತ್ ಅಂಡ್ ಮಾರ್ಟಾಲಿಟಿ. ಈ ಪದ್ಯ ಒಂದು ಸುಂದರವಾದಂತಹ ಕಳಸದ ಬಗ್ಗೆ ಸಂಬಂಧಪಟ್ಟಿದೆ. ಅದು ಕಲೆಯನ್ನ, ಸೌಂದರ್ಯವನ್ನ, ಸತ್ಯವನ್ನ ಮತ್ತು ಜೀವಂತಿಕೆಯನ್ನು ಸೂಚಿಸುತ್ತದೆ. ದ ಪೋಯಮ್ ಫೋಕಸಸ್ ಆನ್ ದ ಸ್ಪೀಕರ್ಸ್ ಕಂಟೆಂಪ್ಲೇಷನ್ ಆಫ್ ಆನ್ ಇನ್ಸಿಡೆಂಟ್ ಗ್ರೀಕ್ ಅರ್ನ್ ಅಂಡ್ ಇಟ್ಸ್ ಡೆಪಿಕ್ಟೇಷನ್ ಆಫ್ ಫ್ರೋಸನ್ ಸೀನ್ ಆಫ್ ಲೈಫ್. ಕವಿ ಈ ಪದ್ಯದ ಮೂಲಕ ನಮಗೆ ತಿಳಿಸ್ತಾನೆ ಇದೊಂದು ಗ್ರೀಕ್ನ ಅರ್ನ್, ಒಂದು ಗ್ರೀಕ್ ದೇಶದ ಕಳಸ. ಸೊ ಇದರ ಮೇಲೆ ತೆಗೆದಿರುವಂತಹ ಚಿತ್ರಗಳು ಫ್ರೋಸನ್, ನಿಂತಲ್ಲಿ ನಿಂತಿರುವಂತಹ ಚಿತ್ರಗಳು. ಸೊ ಇವುಗಳನ್ನ ನೋಡಿ ಒಂದು ಕಲ್ಪನೆ ಆಧಾರದ ಮೇಲೆ ಕವಿ ನಮಗೆ ವಿವರಿಸ್ತಾ ಇದ್ದಾನೆ. ಕೀಟ್ಸ್ ಯೂಸಸ್ ದ ಅರ್ನ್ ಆಸ್ ಎ ಸಿಂಬಲ್ ಆಫ್ ಟೈಮ್ಲೈನ್ನೆಸ್. ಸೊ ಕೀಟ್ಸ್ ಕವಿಯು ಇದನ್ನ ಅರ್ನ್ ಕಲಸವನ್ನ ಒಂದು ರೀತಿಯಾದಂತಹ ಶಾಶ್ವತ ಚಲನೆ ಅನ್ನೋ ರೀತಿ ನಮಗೆ ಹೇಳ್ತಾ ಇದ್ದಾನೆ. ಅಂದ್ರೆ ಇದು ಶಾಶ್ವತ, ಇದರಲ್ಲಿರುವಂತಹ ಚಿತ್ರ ಒಂದು ಶಾಶ್ವತ. ಅಂಡ್ ದ ಎಂಡೋರಿಂಗ್ ಪವರ್ ಆಫ್ ಆರ್ಟ್ ಟು ಪ್ರಿಸರ್ವ್ ಬ್ಯೂಟಿ ಅಂಡ್ ದ ಟ್ರೂತ್. ಸತ್ಯವನ್ನ, ಸೌಂದರ್ಯವನ್ನ ಕಲೆಯ ಮೂಲಕ ಹೇಗೆ ಸ್ಥಾಪನೆ ಮಾಡಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದಾನೆ. ಕಾನ್ಸ್ಟ್ರಾಕ್ಟಿಂಗ್ ಇಟ್ ವಿತ್ ದ ಟ್ರಾನ್ಸಿಯಂಟ್ ನೇಚರ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್. ಮನುಷ್ಯನ ಈಗಿನ ಪ್ರಸ್ತುತ ಆತನ ಹಾವಭಾವಗಳನ್ನ ಈ ಕಳಸಕ್ಕೆ ಹೋಲಿಕೆ ಮಾಡಿ ನಮಗೆ ತಿಳಿಸ್ತಾ ಇದ್ದಾನೆ. ಇವು 3 ನೀವು ಬೇಸಿಕ್ ಪಾಯಿಂಟ್ಸ್ ಆಗಿ ಬರೀಬೇಕಾಗತ್ತೆ. ಇನ್ನು ಪೋಯಮ್ ನಲ್ಲಿ ಇದಿಷ್ಟು ಎಕ್ಸ್ಪ್ಲನೇಷನ್ ಬರಬೇಕು. The speaker addresses the urn as a timeless, silent object that capture moment of beauty and eternity. The urn is described as a bride of quietness, untouched by time, and as a flowery tale more powerfully than any poetry. Its images depict scenes of nature and myth with figures that may be gods or mortals. The urn portrayed a chase, a pursuit, and a struggle to escape, as well as musical instruments like pipes and timbrels suggesting wild ecstasy and celebration. ಕಳಸವು ಸೌಂದರ್ಯ ಮತ್ತು ಶಾಶ್ವತ ಚಲನೆಯನ್ನು ಸೂಚಿಸುತ್ತದೆ. ಕಳಸವು ಕಾಲಾತೀತವಾದ ಮೌನ ಎಂದು ಕವಿ ಕರೆಯುತ್ತಾನೆ. ಕಳಸವು ಮದುಮಗಳಂತಿದೆ. ಕಳಸವು ಕಾವ್ಯಕ್ಕಿಂತಲೂ ಸುಂದರವಾಗಿದೆ ಮತ್ತು ಶಕ್ತಿಶಾಲಿಯಾಗಿದೆ. ಕಳಸವು ಹೂವಿನಿಂದ ಅಲಂಕೃತವಾಗಿದೆ. ಇದರ ಮೇಲಿರುವ ಚಿತ್ರಗಳು ಪ್ರಕೃತಿ, ಪುರಾಣದ ದೃಶ್ಯ, ದೇವರುಗಳು, ಮನುಷ್ಯರನ್ನು ಹೊಂದಿದೆ. ಅಂದ್ರೆ ಕಳಸದ ಮೇಲೆ ಇವೆಲ್ಲ ಚಿತ್ರಗಳನ್ನು ತೆಗೆದಿದ್ದಾರೆ. ಪ್ರಕೃತಿಯ ಚಿತ್ರ, ಪುರಾಣದ ಚಿತ್ರ, ದೃಶ್ಯ, ದೇವರುಗಳ ದೃಶ್ಯ, ಮನುಷ್ಯರನ್ನ ಹೊಂದಿದೆ. ಕಳಸವು ಒಂದು ಬೆನ್ನಟ್ಟುವಿಕೆಯ ಅನ್ವೇಷಣೆಯನ್ನು, ತಪ್ಪಿಸಿಕೊಳ್ಳುವ ಹೋರಾಟವನ್ನು ಚಿತ್ರಿಸುತ್ತದೆ. ಅದರಲ್ಲಿರುವ ಸಂಗೀತಗಾರ, ಸಂಗೀತದ ವಾದ್ಯಗಳು ಶಾಂತವಾದ ಹಾಡನ್ನು ನುಡಿಸುತ್ತಿವೆ, ಅದು ಆನಂದವನ್ನು ನೀಡುತ್ತದೆ. ಇನ್ನು ಸೆಕೆಂಡ್ ಪ್ಯಾರಾಗ್ರಾಫ್. ದ ಸ್ಪೀಕರ್ ಫೋಕಸಸ್ ಆನ್ ಎ ಯಂಗರ್ ಪೈಪರ್ ಫ್ರೋಸನ್ ಇನ್ ದ ಆಕ್ಟ್ ಆಫ್ ಪ್ಲೇಯಿಂಗ್ ಬೆನೆತ್ ದ
trees that will never lose their leaves, symbolizing the eternal joy and unchanging nature of the scene. He also observes a pair of love who are about to kiss but will never fulfill their desire, emphasizing the idea that their love will remain eternal and the woman will always be beautiful. ಇದರಲ್ಲಿರುವಂತಹ ಚಿತ್ರದ ಮರಗಳು ಎಂದಿಗೂ ಎಲೆಗಳನ್ನು ಕಳೆದುಕೊಳ್ಳುವುದಿಲ್ಲ, ಅದರ ಮರದ ಎಲೆಗಳು ಎಂದಿಗೂ ಉದುರುವುದಿಲ್ಲ. ಇದರಲ್ಲಿರುವಂತಹ ವಾದ್ಯ ನುಡಿಸುತ್ತಿರುವಂತಹ ವಾದ್ಯಗಾರ ಆತ ಯಾವಾಗಲೂ ಶಾಂತವಾದ ವಾದ್ಯವನ್ನೇ ನುಡಿಸುತ್ತಾನೆ. ಅದರಲ್ಲಿರುವಂತಹ ವಾದ್ಯಗಳು ಶಾಶ್ವತವಾದ ಸಂತೋಷವನ್ನ ಕೊಡುತ್ತೆ. ಅದರಲ್ಲಿರುವಂತಹ ನೃತ್ಯ ಶಾಶ್ವತವಾದ ನೃತ್ಯವಾಗಿದೆ, ಇದು ಎಂದಿಗೂ ನಿಲ್ಲದ ಸಂಗೀತ. ಅಲ್ಲಿರುವಂತಹ ಪ್ರೇಮಿಗಳು ಚುಂಬಿಸಲು ಪ್ರಯತ್ನಿಸ್ತಾ ಇದ್ದಾರೆ, ಅದು ಯಾವತ್ತಿಗೂ ಸಾಧ್ಯವಿಲ್ಲ. ಆ ಜೋಡಿ ತಮ್ಮ ಇಚ್ಛೆಯನ್ನ ಎಂದಿಗೂ ಪೂರೈಸೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವರು ಫ್ರೋಸನ್. ಅದರಲ್ಲಿರುವ ಚಿತ್ರಗಳು ಚುಂಬಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಅದು ಚಲನೆ ಇರೋದಿಲ್ಲ. ಆದ್ರಿಂದ ಯಾವಾಗ್ಲೂ ಅವರು ತಮ್ಮ ಇಚ್ಛೆಯನ್ನ ಪೂರೈಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹಾಗೂ ಅದರಲ್ಲಿರುವಂತಹ ಮಹಿಳೆ ಜನರ ಗುಂಪೊಂದರಿಂದ ತಪ್ಪಿಸ್ಕೊಳ್ತಾ ಇದ್ದಾಳೆ. ಸೊ ಅವಳು ಯಾವಾಗ್ಲೂ ತಪ್ಪಿಸ್ಕೊಳ್ತಾನೆ ಇರ್ತಾಳೆ, ಅವ್ರು ಯಾವಾಗ್ಲೂ ಅವಳನ್ನ ಚೇಸ್ ಮಾಡ್ತಾನೆ ಇರ್ತಾರೆ. ಸೊ ಇದರ ಸೌಂದರ್ಯ ಎಂದಿಗೂ ಕಡಿಮೆ ಆಗುವುದಿಲ್ಲ. ಆ ಚಿತ್ರದಲ್ಲಿರುವ ಮಹಿಳೆಯ ಸೌಂದರ್ಯ ಅವಳಿಗೆ ಎಂದಿಗೂ ವಯಸ್ಸಾಗುವುದಿಲ್ಲ, ಆ ಚಿತ್ರದಲ್ಲಿರುವ ಮಹಿಳೆಯ ಸೌಂದರ್ಯ ಎಂದಿಗೂ ಕಡಿಮೆ ಆಗುವುದಿಲ್ಲ. ಅದರಲ್ಲಿ ಇನ್ನು 3ನೇ ಪ್ಯಾರಾಗ್ರಾಫ್, ದ ಸ್ಪೀಕರ್ ಇಮ್ಯಾಜಿನ್ಸ್ ಎ ರಿಲಿಜಿಯಸ್ procession with a priest leading a heifer adorned with garlands wandering about the town left behind by the procession. The town is forever silent, its mystery and resolved as a cold pastoral. Its eternal beauty offering similar but profound truth. Beauty is a truth, truth is beauty. This is all speaker believes. We need to know, and it will endure longer after the current generation has passed. ಅದರಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಅವನು ಪಾದ್ರಿ, ಅವನು ಒಂದು ಹಸುವನ್ನ ಬಲಿ ಕೊಡೋದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಅವನನ್ನ ಬೆನ್ನ ಹತ್ತಿ ಅದನ್ನ ನೋಡೋದಕ್ಕೋಸ್ಕರ ಜನರು ಹಿಂಬಾಲಿಸ್ತಾ ಇದ್ದಾರೆ. ಜನರೆಲ್ಲರೂ ಹಿಂಬಾಲಿಸ್ತಾ ಇರೋದ್ರಿಂದ ಅಲ್ಲಿರುವಂತಹ ನಗರ, ಆ ಕಳಸದ ಮೇಲೆ ತೆಗೆದಿರುವಂತಹ ನಗರ ಪಟ್ಟಣ ಖಾಲಿಯಾಗಿದೆ. ಆ ಪಟ್ಟಣ ಪೂರ್ತಿಯಾಗಿ ಖಾಲಿಯಾಗಿದೆ, ಅದು ಯಾವಾಗಲೂ ಶಾಂತತೆಯಿಂದ ಇರುತ್ತದೆ. ಆ ಪಟ್ಟಣ ಪೂರ್ತಿಯಾಗಿ ಖಾಲಿಯಾಗಿದೆ, ಅವನ ಹಿಂದೆ ಜನ ಹೋಗ್ತಾ ಇರೋದಕ್ಕೋಸ್ಕರ ಇಲ್ಲಿರುವಂತಹ ಪಟ್ಟಣ ಖಾಲಿ ಇದೆ. ಅಷ್ಟೇ ಅಲ್ಲದೆ ಈ ಕಳಸದಲ್ಲಿರುವಂತಹ ಜನರು ಯಾವಾಗ್ಲೂ ಹೇಗಿದ್ದಾರೋ ಹಾಗೆ ಇರ್ತಾರೆ. ಮತ್ತು ಎಷ್ಟೇ ಜನರೇಷನ್, ನಮ್ಮ ನಿಜವಾದ ಜೀವನದ ಜನರೇಷನ್ಸ್ ಏನು ಮುಗಿದು ಹೋದ್ರು ಕೂಡ ಆ ಜನರೇಷನ್, ಆ ಚಿತ್ರದಲ್ಲಿರುವಂತ ಜನರೇಷನ್, ಅವರ ಉಡುಗೆ ತೊಡುಗೆ, ಅವರ ಸಂಸ್ಕೃತಿ, ಅವರ ಸೌಂದರ್ಯ ಅದೆಲ್ಲ ಹೇಗಿದೆಯೋ ಹಾಗೆ ಇರುತ್ತೆ. ಇದಿಷ್ಟು ಏನು ಕಳಸದ ಮೇಲೆ ತೆಗೆದಿದ್ದಾರೆ ಚಿತ್ರ, ಅದ್ರ ಬಗ್ಗೆ ಕವಿ ಹೇಳ್ತಾ ಇದ್ದಾನೆ. ನೀವು ಆ ಕಳಸದ ಮೇಲಿನ ಚಿತ್ರಗಳ ಬಗ್ಗೆ ನೆನಪಿಟ್ಕೋಬೇಕಾಗಿರೋದು, ಒಂದು ಕಳಸ ವಾದ್ಯಗಳನ್ನ ನುಡಿಸುವಂತ ವಾದ್ಯಗಾರರನ್ನ, ವಾದ್ಯ ನುಡಿಸುತ್ತಿರುವಂತ, ಕೊಳಲು ನುಡಿಸುತ್ತಿರುವಂತ ಒಬ್ಬ ಕೊಳಲುಗಾರನ ಒಳಗೊಂಡಿದೆ. ಆ ನುಡಿಸುತ್ತಿರುವಂತ ಕೊಳಲಿನ ಸಂಗೀತ ಶಾಂತವಾಗಿದೆ, ಯಾಕಂದ್ರೆ ಅದರಿಂದ ಸೌಂಡ್ ಬರುವುದಿಲ್ಲ ಕಳಸದಿಂದ. ಎರಡನೇದ್ದು, ಅದರಲ್ಲಿರುವಂತ ಮರಗಳು ಎಂದಿಗೂ ಎಲೆಗಳನ್ನ ಕಳ್ಕೊಳ್ಳೋದಿಲ್ಲ. ಅದರ ಅರ್ಥ ಅಲ್ಲಿರುವಂತ ನೇಚರು ಒಂದೇ ನೇಚರ್ ನಲ್ಲೇ ಇರುತ್ತೆ. ಈಗ ನಿಜವಾದ ನೇಚರ್ ಏನಾಗುತ್ತೆ, ಒಮ್ಮೆ ಮಳೆಗಾಲ ಚಳಿಗಾಲ ಈ ರೀತಿಯಾಗಿ ಇರೋದಿಲ್ಲ, ಯಾವಾಗ್ಲೂ ಒಂದೇ ರೀತಿ ಇರುತ್ತೆ, ಫ್ರೋಸನ್ ನಿಂತಿರುತ್ತೆ. ಒಂದು ದಂಪತಿಗಳು ಚುಂಬಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರ ಆಸೆ ಎಂದಿಗೂ ಈಡೇರೋದಿಲ್ಲ, ಯಾಕಂದ್ರೆ ಅದು ಬರೀ ಒಂದು ಚಿತ್ರ. ಆ ಚಿತ್ರದಲ್ಲಿ ಒಂದು ಗುಂಪು ಒಂದು ಮಹಿಳೆಯನ್ನ ಬೆನ್ನತ್ತಿ ಹೋಗ್ತಾ ಇದೆ, ಅವಳು ಅವ್ರ ಕೈಗೆ ಸಿಗ್ತಾ ಇಲ್ಲ. ಸೊ ಚಿತ್ರ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಅವಳು ಅವ್ರ ಕೈಗೆ ಸಿಗೋದಿಲ್ಲ. ಇದರಲ್ಲಿರುವ ಜನರ ವಯಸ್ಸು ಎಂದಿಗೂ ಕೊನೆ ಆಗುವುದಿಲ್ಲ, ಇವ್ರಿಗೆ ಎಂದಿಗೂ ಸಾವಿಲ್ಲ. ಈ ಚಿತ್ರದಲ್ಲಿ ಒಬ್ಬ ಪಾದ್ರಿ, ಆ ಕಳಸದಲ್ಲಿರುವಂತಹ ಚಿತ್ರದ ಒಬ್ಬ ಪಾದ್ರಿ ಒಂದು ಹಸುವನ್ನ ಬಲಿ ಕೊಡೋದಕ್ಕೋಸ್ಕರ ಒಯ್ತಾ ಇದ್ದಾನೆ. ಅವನನ್ನ ಹಿಂಬಾಲಿಸಿ ಜನ ಬರ್ತಾ ಇದ್ದಾರೆ. ಜನರೆಲ್ಲರೂ ಅವನು ಹಿಂಬಾಲಿಸಿ ಹೋಗ್ತಾ ಇರೋದ್ರಿಂದ ಆ ಕಳಸದ ಮೇಲೆ ತೆಗೆದಿರುವಂತಹ ನಗರ ಪಟ್ಟಣ ಖಾಲಿಯಾಗಿದೆ, ಅಲ್ಲಿ ಯಾರು ಕೂಡ ಜನ ಇಲ್ಲ, ಅಲ್ಲಿ ಶಾಶ್ವತ ಶಾಂತಿ ಇದೆ. ಇದಷ್ಟೇ ಅಲ್ಲದೆ ಅದರಲ್ಲಿರುವಂತಹ ಸೌಂದರ್ಯ ಎಂದಿಗೂ ಕೊನೆಯಾಗುವುದಿಲ್ಲ. ಅಲ್ಲಿರುವ ಜನರ ನಾಗರಿಕತೆ, ಅವರ ಉಡುಗೆ, ಅವರ ತೊಡುಗೆ, ಆ ಚಿತ್ರದಲ್ಲಿರುವಂತ ಅವ್ರು ಹಾಕೊಂಡಿರುವಂತ ಬಟ್ಟೆ, ಅದು ಯಾವಾಗ್ಲೂ ಶಾಶ್ವತ. ಅವರ ಸಂಸ್ಕೃತಿ, ನಾಗರಿಕತೆ ಎಂದಿಗೂ ಬದಲಾಗುವುದಿಲ್ಲ, ಅದು ಯಾವಾಗ್ಲೂ ಅಮರವಾಗಿರುತ್ತೆ. ಇನ್ನು ಅಂತಿಮವಾಗಿ ಹೇಳ್ಬೇಕಂದ್ರೆ ಕನ್ಕ್ಲೂಷನ್ಸ್ ನೋಡ್ಬೇಕಾಗತ್ತೆ ನೀವು. ದ
Concluding lines gives that ode on a gracious urn our beauty is truth, truth is beauty, that is all we now on earth and all a need to know. ಸೌಂದರ್ಯವು ಸತ್ಯ, ಸತ್ಯವು ಸೌಂದರ್ಯ. ಭೂಮಿಯ ಮೇಲೆ ನಮಗೆ ತಿಳಿದಿರುವಷ್ಟು ನಾವು ತಿಳಿಯಬೇಕು, ತಿಳಿದದ್ದಷ್ಟೇ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ಕವಿ ಹೇಳ್ತಾ ಇದ್ದಾನೆ. ಸೊ ಇದಿಷ್ಟು ಪಾಯಿಂಟ್ಸ್ ನೀವು ಬರೆದು ಪೂರ್ತಿ 10 ಅಂಕಗಳನ್ನ ಪಡ್ಕೋಬಹುದು. ಸ್ಟೆಪ್ 1 ಪೋಯಟ್ ಬಗ್ಗೆ ಬರೀಬೇಕು, ಸ್ಟೆಪ್ 2 ಅಲ್ಲಿ ಬೇಸಿಕ್ ಇಂಟ್ರೊಡಕ್ಷನ್ ಮಾಡಬೇಕು, ಸ್ಟೆಪ್ 3 ಅಲ್ಲಿ ಪೋಯಮ್ನ ಎಕ್ಸ್ಪ್ಲೇನ್ ಮಾಡಬೇಕು, ಸ್ಟೆಪ್ 4 ನಲ್ಲಿ ಕನ್ಕ್ಲೂಷನ್ ನ ಬರೀಬೇಕು. ಸೊ ಪೀಠಿಕೆ, ವಿವರಣೆ, ಉಪಸಂಹಾರ ಇವೆಲ್ಲ ಆನ್ಸರ್ ನಲ್ಲಿ ಇದ್ರೆ ಮಾತ್ರ ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ PDF ನೋಟ್ಸ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀವಿ. ಹಾಗೂ ನಿಮ್ಮ 7 ಸಬ್ಜೆಕ್ಟ್ ನ ಕ್ಲಾಸ್ಗಳು ರೆಕಾರ್ಡೆಡ್, ಲೈವ್, ಆನ್ಲೈನ್ ಮತ್ತು ಆಫ್ಲೈನ್ ಹಾಗೂ ಆಡಿಯೋ ರೆಕಾರ್ಡ್ ನೋಟ್ಸ್ ಕೂಡ ನೀವು ಪಡ್ಕೋಬಹುದು. ನಮ್ಮ ಆಪ್ ನ ಡೌನ್ಲೋಡ್ ಮಾಡ್ಕೋಬೇಕು. ಅದಕ್ಕಾಗಿ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀವಿ. 7 ವಿಷಯಗಳನ್ನು ಒಳಗೊಂಡಂತ ಪರಿಮಳ ಸೀರೀಸ್ ಪುಸ್ತಕ ನಿಮ್ಗೆ ಬೇಕಂದ್ರೆ ಆನ್ಲೈನ್ ಮೂಲಕ ಆರ್ಡರ್ ಮಾಡಬಹುದು. ಆನ್ಲೈನ್ ಆರ್ಡರ್ ಲಿಂಕ್ ನ ಕೂಡ ನಿಮಗೆ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಅಲ್ಲಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಒಂದು ಲೆಸನ್ ಒಂದಿಗೆ ಸಿಗೋಣ.